ರಾಜ್ಯಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇರುವಂತ ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇದೆ. ಹುಬ್ಬಳ್ಳಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತನ್ನ ಮೇಲಿನ ಆರೋಪಗಳನ್ನ ಅಲ್ಲಗಳೆದಿದ್ದಾನೆ ಸಮೀರ್. ಮತ್ತು ಬರುವಂತ ಪಾನೀಯ ನೀಡಿ ಅತ್ಯಾಚಾರ ಮಾಡಿರುವಂತ ಆರೋಪ ಕೇಳಿಬಂದಿತ್ತು. ನಾನು ಮಾತ್ರೆ ಕೊಟ್ಟಿದ್ದೆ ಅಂತ ಆಕೆ ಹೇಳ್ತಾ ಇದ್ದಾಳೆ. ಆದರೆ ವಿಡಿಯೋ ಯಾರ ಮೊಬೈಲ್ನಲ್ಲಿದೆ ಚೆಕ್ ಮಾಡಿ ಅಂತ ಸಮೀರ್ ಹೇಳ್ತಾ ಇರುವಂಥದ್ದಿಲ್ಲಿ. ನನ್ನ ಮೊಬೈಲ್ SSK ಸಮಾಜದವರ ಬಳಿ ಇದೆ. ನಾನು ಪ್ರಜ್ಞೆ ತಪ್ಪಿಸಿದ್ದೆ. ಆಕೆ ವಿಡಿಯೋ ಮಾಡಿದ್ದಾಳೆ. ವಿಡಿಯೋಗಳೆಲ್ಲವೂ ಕೂಡ ಆಕೆ ಫೋನ್ನಲ್ಲೇ ಇವೆ. ಆಕೆ ಹೇಳ್ತಾ ಇರೋದು ಸುಳ್ಳು. ಆಕೆ ಒತ್ತಡದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಆಕೆ ಬಹಳ ಒಳ್ಳೆಯ ಹುಡುಗಿ. ಒತ್ತಡದಿಂದ ಹೀಗೆ ಹೇಳ್ತಾ ಇದ್ದಾಳೆ. ಆಕೆ ಮೊಬೈಲನ್ನು ಒಮ್ಮೆ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾರು ರೆಕಾರ್ಡ್ ಮಾಡಿದ್ದಾರೆ ಗೊತ್ತಾಗುತ್ತೆ ಅಂತೇಳಿ ಸಮೀರ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಒಂದು ಕಡೆಯಲ್ಲಿ ಈ ಪ್ರಕರಣ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿ ಆಗ್ತಾ ಇರುವಂಥದ್ದು. ನಾ ಪೂರ ಡಿಸಿನೆಸ್ನಾಗಿದ್ದೀರಿ. ನಾ ಈಗ ಹಲೋ ನಮಸ್ತೆ ರೀ. ನಾ ಆಗಳಿಂದ್ರ ಕನ್ಕಷನ್ನಾಗಿದ್ದೆ ರೀ. ನಾ ಪೂರ ಡಿಸಿನೆಸ್ನಾಗಿದ್ದೀರಿ. ನಾ ಈಗ 5 ನಿಮಿಷ ಆತ್ರಿ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ. ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ, ಇಂಟಿಮೇಸಿ ಯಾವ್ದಿದೆ ಅಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡಿರಿ. ನಂದು ಫೋನ್ SSK ಸಮಾಜವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಿಸ್ರಿ. ಖುಷಿ ಫೋನ್ಯಾಗ ಚೆಕ್ ಮಾಡಿರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕೆ ಈಗ ಬೇಹೋಶ್ ಮಾಡ್ಸೇನಂದ್ರೆ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇಹೋಶಾಗಿ? ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ. ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಖುಷಿ ಹೇಳತ್ತಾಳ, ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ. ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕೆ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡಿರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡಿರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇಹೋಶಾಗಿ ಚೆಕ್ ಮಾಡಿರಿ. ಹಲೋ ನಮಸ್ತೆ ರೀ. ಇನ್ನು ಹುಬ್ಬಳ್ಳಿಯ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಮ್ ಟ್ರೈನರ್ ಸಮೀರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸ್ವತಃ ಯುವತಿಯೇ ಸಮೀರ್ ವಿರುದ್ಧ ದೂರನ್ನ ಕೊಟ್ಟಿದ್ದಾಳೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಲವ್ ಜಿಹಾದ್ ಪ್ರಕರಣ ಇದು. ಜಿಮ್ ಟ್ರೈನರ್ ಸಮೀರ್ಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಸ್ವತಃ ಯುವತಿ ಸಮೀರ್ ವಿರುದ್ಧ ದೂರನ್ನ ಕೊಟ್ಟಿರುವಂಥದ್ದು. ನಿನ್ನೆ ರಾತ್ರಿ ಹುಬ್ಬಳ್ಳಿ ವಿದ್ಯಾನಗರ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ ಆಕೆ. ಯುವತಿಯ ದೂರನ್ನ ಆಧರಿಸಿ FIR ಕೂಡ ದಾಖಲಾಗಿದೆ. ಸದ್ಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ FIRನಲ್ಲಿ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಮೀರ್ಗೆ ಎದುರಾಗಿರುವಂಥ ಸಂಕಷ್ಟಗಳನ್ನು ನೋಡ್ತಾ ಹೋಗೋದಾದರೆ, ಜಿಮ್ಗೆ ಹೋಗುವಾಗ ಸಮೀರ್ ನನಗೆ ಪರಿಚಯ ಆಗಿದ್ದ ಅಂತೇಳಿ ಇಲ್ಲಿ ಯುವತಿ ಹೇಳ್ತಾ ಇದ್ದಾಳೆ. ಆಗಸ್ಟ್ 16, 2025ರಂದು ನನ್ನನ್ನು ಆತ ಮನೆಗೆ ಕರೆಸ್ಕೊಂಡಿದ್ದ. ಜ್ಯೂಸ್ನಲ್ಲಿ ಮತ್ತು ಬರುವಂಥ ಪದಾರ್ಥ ಕುಡಿಸಿದ್ದ. ನಂತರ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದ. ಅದನ್ನು ವಿಡಿಯೋ ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಬೆದರಿಕೆಯನ್ನು ಹಾಕಿ ಪದೇ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತೇಳಿ ಯುವತಿ ದೂರನ್ನು ಕೊಟ್ಟಿದ್ದಾಳೆ. ಸದ್ಯ ಈ ದೂರನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಗಮನಿಸ್ತಾ ಇದ್ವಿ ಆರೋಪ ಪ್ರತ್ಯಾರೋಪಗಳಿಗೆ ಈ ಲವ್ ಜಿಹಾದ್ ಪ್ರಕರಣ ಸಾಕ್ಷಿ ಆಗ್ತಾ ಇದೆ. ಇತ್ತ ಯುವತಿ ಕೂಡ ದೂರನ್ನ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಯುವತಿ ಈ ದೂರಿನಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ? ಸಂಪತ್, ಈ ಒಂದು ಲವ್ ಜಿಹಾದ್ ಪ್ರಕರಣದಲ್ಲಿ ಈಗಾಗಲೇ ನಿನ್ನೆ ಕೂಡ ಇಡೀ ದಿವಸ ಸಾಕಷ್ಟು ಪ್ರಮಾಣದಲ್ಲಿ ಬೆಳವಣಿಗೆಗಳು, ಪ್ರತಿಭಟನೆಗಳು, ಹೋರಾಟಗಳು ಏನೆಲ್ಲ ನಡೆದವು. ಈ ಒಂದು ನಡುವೆ ಕೂಡ ಯುವತಿ ಒಂದು ಕಡೆ ವಿಡಿಯೋವನ್ನ ಅಜ್ಞಾತ ಸ್ಥಳದಿಂದ ವಿಡಿಯೋನ ರಿಲೀಸ್ ಮಾಡಿದಳು. ಇವೆಲ್ಲವುಗಳ ನಡುವೆ ಪೋಷಕರು, ಹಿಂದೂ ಪರ ಸಂಘಟನೆಯವರು ಮತ್ತು ಯುವತಿ ಈ ಒಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಆ ಒಂದು ಅಂದ್ರೆ ಸಮೀರ್ನ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾಳೆ. ಆ ಒಂದು ದೂರಿನಲ್ಲಿ ತನಗೆ ಆಗಿರುವಂತಹ ವಿಡಿಯೋದಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳನ್ನ ಮತ್ತು ಕೆಲವೊಂದಿಷ್ಟು ಮತ್ತಷ್ಟು
ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿ ನೀಡಿದ್ದಾರೆ. ಸತತ ದೂರನ್ನು ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಆ ಒಂದು ಸಮೀರ್ನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಸದ್ಯ ಈತ ಆ ಒಂದು ಸಮೀರ್ ತೀವ್ರವಾಗಿ ಗಾಯಗೊಂಡಿದ್ದು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದು, ಇತ್ತ ಅವನು ಕೂಡ ದೂರನ್ನು ನೀಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದು, ಇವೆಲ್ಲವುಗಳ ನಡುವೆ ಹಿಂದೂ ಪರ ಸಂಘಟನೆಗಳು ಮತ್ತು ಯುವತಿಯ ಪೋಷಕರು ಕುಟುಂಬದವರು ನೀಡಿದ ದೂರಿನ ಹಿನ್ನೆಲೆಯೊಳಗೆ ಸದ್ಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ನ ಮೇಲೆ ದೂರು ದಾಖಲಾಗಿದೆ. ಸಂಪತ್. ಎಸ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.